ಇಲ್ಲ ಇದು ಮೊದಲನೇ ಸಿನಿಮಾ ಸುರೇಶ್ ಸರ್ ಬ್ಯಾನರಲ್ಲಿ ಅವ್ರಿಗೂ ಇದು ಮೊದಲನೇ ಪ್ರೊಡಕ್ಷನ್ಸು. ಅವರಲ್ಲಿ ನಂದು ಡೆಬ್ಯೂ ಡೈರೆಕ್ಟಾಗಿ ಇದು ಮಾಡ್ತಾಯಿದ್ದೀನಿ. ಜೊತೆಗೆ ನಾನು ಪೆಂಟಾಗನ್ ಸಿನಿಮಾಗೂ ಕೂಡ ಕತೆ ರೈಟರಾಗಿ ವರ್ಕ್ ಮಾಡಿದ್ದೆ, ಅದು ಮಾಡಿದ್ದೀನಿ. ಈಗ ಫಸ್ಟ್ ಡೆಬ್ಯೂ ಆಗಿ ನಾನು ಕಾದಲ್ನ ತೊಗೊಂಡಿದ್ದೀನಿ. ಇದು 50 to 60 ಡೇಸಲ್ಲಿ ಶೆಡ್ಯೂಲಲ್ಲಿ ಮುಗಿಯುತ್ತೆ. ಪ್ಯೂರ್ ಲವ್ ಸಬ್ಜೆಕ್ಟೇ ಅದನ್ನು. ನಾನು ನೆಕ್ಸ್ಟ್ ಹೀರೋಯಿನ್ ಎಲ್ಲ ಆಗಿದ್ದಾರೆ. ನೆಕ್ಸ್ಟ್ ಫಸ್ಟ್ ಮೀಟಲ್ಲೆಲ್ಲ ಅದು ಪ್ಲ್ಯಾನಿಂಗ್ ಎಲ್ಲ ಅನೌನ್ಸ್ ಆಗುತ್ತೆ. ಹೀರೋದು ಎಲ್ಲ ಒಂದು ಅನೌನ್ಸ್ ಆಗುತ್ತೆ. ಈಗ ಆಲ್ರೆಡಿ ನೀವು ಕೇಳೋ ಥರ ಈಗ ಅಭಿಜಿತ್ ಸರ್ ಎಲ್ಲ ಅವರು ಕೂಡ ಸಾಂಗ್ಸ್ ಎಲ್ಲ ಕೇಳಿ ತುಂಬ ಅಪ್ಸೆಟ್ ಪಟ್ಟಿದ್ದಾರೆ. ತುಂಬ ಎಕ್ಸೈಟೆಡ್ ನಾನು ಇದ್ದೀನಿ. ಕೊಡ್ತಾರೆ, ಚೆನ್ನಾಗಿದೆ ಸಾಂಗು. ನೆಕ್ಸ್ಟ್ ಏನಿದ್ರು ಇನ್ನೊಂದು ತಿಂಗಳ ನೆಕ್ಸ್ಟ್ ಫಸ್ಟ್ ಮೀಟಲ್ಲಿ ಎಲ್ಲ ಥರದಲ್ಲಿ ಅನೌನ್ಸ್ ಆಗುತ್ತೆ. ಸರ್ ಇವಾಗ ತುಂಬ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ. ಇಲ್ಲ ಸರ್, ಇದಕ್ಕಿಂತ ಮುಂಚೆ ಗಿಣಿ ಹೇಳಿದ ಕತೆ ಸಿನಿಮಾ ಮಾಡಿದ್ದೀನಿ. ಸೊ ಇದು ನಂದು 2ನೇ ಸಿನಿಮಾ. ಬಿಕಾಸ್ ಅದು ಕೋವಿಡ್ ಟೈಮಲ್ಲಿ ರಿಲೀಸ್ ಆಗಿದ್ದರಿಂದ ಅಷ್ಟೊಂದು ಏನೋ ಇದಾಗಿಲ್ಲ. ಸೊ ಇದು ಹೋಪ್ ಇದೆ, ಒಂದೊಳ್ಳೆ ಬ್ರೇಕ್ ಕೊಡುತ್ತೆ ಅಂತ. ಸರ್ ಕೇಳಿದ್ದೀನಿ, ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಅಂತಂದರೆ ಹೀರೋಗೆ ಎಷ್ಟು ಸ್ಪೇಸ್ ಇದೆಯೋ ಹೀರೋಯಿನ್ಗೂ ಕೂಡ ಅಷ್ಟೇ ಸ್ಪೇಸ್ ಇದೆ. ಸೊ ಅದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಸಾರಿ ಸರ್, ಹೌದು ಸರ್, ಸೇಮ್ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋಂಥ ಆಪರ್ಚುನಿಟಿ ಇದೆ ಅದರಲ್ಲಿ. ಸರ್ ಅದೆಲ್ಲ ಡೀಟೇಲ್ಸ್ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತಾರೆ, ಸೊ ಅವಾಗ ಕೊಡೋಣ ಅಂತ. ಸರ್ ತುಂಬ ಖುಷಿ ಆಗ್ತಿದೆ, ಬಿಕಾಸ್ ನನಗೂ ಸಹ ಗೊತ್ತಿರಲಿಲ್ಲ ಪ್ರೊಡ್ಯೂಸರ್ ಸರ್ ಇವರು ಅಂತ. ಸೊ ಆಮೇಲೆ ಗೊತ್ತಾದಾಗ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಇವ್ರ ಬ್ಯಾನರಲ್ಲಿ ವರ್ಕ್ ಮಾಡೋದಕ್ಕೆ. ಏನಿಲ್ಲ, ಇದೊಂಥರ ವಿಭಿನ್ನವಾದಂಥ ಸ್ಟೋರಿ. ಆದಷ್ಟು ಬೇಗ ಬರ್ತೀವಿ. ಸೊ ನೋಡಿ ಹರಿಸಿ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀವಿ.